ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇಂದು ನಮ್ಮ ಅಡುಗೆ ಮನೆಯಲ್ಲಿ ಮೃದುವಾದ ಸ್ಪಂಜಿನಂತಿರುವ ಪ್ಲೇಟ್ ಇಡ್ಲಿ ಹೇಗೆ ತಯಾರಿಸುವುದು ಎಂದು ನೋಡೋಣ ಬನ್ನಿ. ಬೇಕಾಗುವ ಪದಾರ್ಥಗಳು: ಅಕ್ಕಿ 1/4 kg, ಉದ್ದಿನಬೇಳೆ 100 ಗ್ರಾಂ, ಅವಲಕ್ಕಿ ಸ್ವಲ್ಪ, ಅನ್ನ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ ಸ್ವಲ್ಪ. ಅಕ್ಕಿ, ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳೆದು ಬೇರೆ ಬೇರೆಯಾಗಿ 8 ಗಂಟೆಗಳ ಕಾಲ ನೆನೆಸಿಡಬೇಕು. ಸರಿಯಾದ ಹಿಟ್ಟು ತಯಾರಿಸುವ ವಿಧಾನ: ಮೃದುವಾದ ಇಡ್ಲಿಯ ರಹಸ್ಯ ಮತ್ತು ಬೇಯಿಸುವ ಸುಲಭ ವಿಧಾನವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೇನೆ. ಅವಲಕ್ಕಿಯನ್ನು 10 ನಿಮಿಷ ನೆನೆಸಿಡಿ. ಅಕ್ಕಿ ಹಾಗೂ ಉದ್ದಿನಬೇಳೆ ನೆನೆದ ನಂತರ ನೀರು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇದೇ ರೀತಿ ಅವಲಕ್ಕಿ, ಅನ್ನ ರುಬ್ಬಿ ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 6 ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಗಲು ಬಿಟ್ಟಿದ್ದೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ಸ್ಮೂತ್ ಬರುತ್ತೆ. ಉದ್ದಿನಬೇಳೆನೂ ಜಾಸ್ತಿ ಬೇಕಾಗಿಲ್ಲ. ಸೋಡಾ ಅಂತೂ ಹಾಕೋದೇ ಬೇಡ, ಅಷ್ಟು ಸ್ಮೂತಾಗಿ ಹಿಟ್ಟು ಫರ್ಮೆಂಟೇಷನ್ ಆಗುತ್ತೆ. ಮೃದುವಾದ ಸ್ಪಂಜಿನಂತಿರುವ ಪ್ಲೇಟ್ ಇಡ್ಲಿ ಬಾಯಲ್ಲಿಟ್ಟರೆ ಕರಗುತ್ತದೆ ಮತ್ತು ತೆಂಗಿನ ಚಟ್ನಿ ಹಾಗೂ ಸಾಂಬಾರ್ ಜೊತೆ ತಿಂದರೆ ಅದರ ರುಚಿ ಇನ್ನೂ ಹೆಚ್ಚುತ್ತದೆ. ಬೆಳಗಿನ ಮೃದುವಾದ ಕಿರಣಗಳ ಜೊತೆ ಬಿಸಿ ಬಿಸಿ ಆವಿಯಲ್ಲಿ ಅರಳಿದ ಪ್ಲೇಟ್ ಇಡ್ಲಿ ಮೋಡದಂತೆ ಮೃದುವಾಗಿ, ತುಪ್ಪದಂತೆ ಬಾಯಲ್ಲಿ ಕರಗುವ ಸವಿ, ಅಮ್ಮನ ಕೈಯ ಚಳಕ. ಪ್ರತಿ ತುಂಡು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ತೆಂಗಿನ ಚಟ್ನಿಯ ಸಿಹಿ ಸಂಗಾತಿ, ಸಾಂಬಾರಿನ ಸುವಾಸನೆಯ ಮೃದುವಾದ ಸ್ಪರ್ಶ. ಸರಳವಾದ ಉಪಹಾರವಾದರೂ ಪ್ರತಿ ತುಂಡು ಒಂದೊಂದು ಸಾಂಪ್ರದಾಯಿಕ ಕಾವ್ಯ. ಮನೆಯ ಉಷ್ಣತೆ, ಪ್ರೀತಿಯ ರುಚಿ, ಪ್ಲೇಟ್ ಇಡ್ಲಿಯಲ್ಲಿ ಅಡಗಿರುವ ಆ ಮಧುರ ಅನುಭವ. ಬೆಳಗಿನ ಮೌನದಲ್ಲಿ ಆವಿಯ ಹೊಗೆಯೊಳಗೆ ನಿಧಾನವಾಗಿ ಅರಳುವ ಪ್ಲೇಟ್ ಇಡ್ಲಿ. ಈಗ ಹಿಟ್ಟು ಈ ರೀತಿ ಚೆನ್ನಾಗಿ ಉಬ್ಬಿದೆ. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರಿ ತಯಾರಿಸಿದ ಹಿಟ್ಟನ್ನು ಒಂದು ದೊಡ್ಡ ಸೌಟಿನಲ್ಲಿ ಎಲ್ಲ ಪ್ಲೇಟುಗಳಿಗೆ ಹಾಕಿ ಇಡ್ಲಿ ಸ್ಟ್ಯಾಂಡ್ನಲ್ಲಿರಿಸಿ ಸುಮಾರು 20 ನಿಮಿಷ ಕುಕ್ಕರ್ನಲ್ಲಿ ಬೇಯಿಸಿ. ಮೋಡದ ಮೃದುತ್ವವನ್ನು ತಾಕಿದಂತೆ ಹೃದಯದ ನೆನಪುಗಳನ್ನು ಎಬ್ಬಿಸುವ ಸವಿ, ಅಮ್ಮನ ಕೈಯಲ್ಲಿ ಹುಟ್ಟಿದ ಪ್ರೀತಿಯ ಸ್ಪರ್ಶ. ಪ್ರತಿ ತುಂಡಿನಲ್ಲೂ ಪ್ರೀತಿ. ಸರಳವಾದ ಉಪಹಾರವಾದರೂ ಅದರೊಳಗೆ ಅಡಗಿದೆ ಬಾಲ್ಯದ ನೆನಪುಗಳು. ಪ್ಲೇಟ್ ಇಡ್ಲಿ ಎಂದರೆ ಕೇವಲ ಆಹಾರವಲ್ಲ, ಅದು ಮನಸ್ಸಿಗೆ ಆರಾಮ ನೀಡುವ ಒಂದು ಮಧುರ ಅನುಭವ. ಒಂದು ಪ್ಲೇಟ್ ಇಡ್ಲಿ, 1000 ಮಧುರ ನೆನಪುಗಳು. ಮೃದುವಾದ ತುಪ್ಪದಂತೆ ಕರಗುವ ಪ್ಲೇಟ್ ಇಡ್ಲಿ ಸಾಧಾರಣವಾದರೂ ಸವಿಯ ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಉಪಹಾರ. ತೆಂಗಿನ ಚಟ್ನಿ ಮತ್ತು ಸಾಂಬಾರ್ ಜೊತೆ ಬಿಸಿ ಬಿಸಿಯಾಗಿ ಸವಿದರೆ ಮನೆಯ ಸಿಹಿ ನೆನಪುಗಳು ಮೂಡುತ್ತವೆ. ಈಗ ಪ್ಲೇಟ್ ಇಡ್ಲಿ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಸವಿಯಾದ ರೆಸಿಪಿಗಳಿಗಾಗಿ ನಮ್ಮ ಜೊತೆ ಇರಿ. ಥ್ಯಾಂಕ್ ಯು.